ವಾಸ್ತುಶಾಸ್ತ್ರದಲ್ಲಿ ಮನಿ ಪ್ಲಾಂಟ್ ಅತ್ಯಂತ ಶುಭಕರವಾದ ಸಸ್ಯ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇದು ಮನೆಯಲ್ಲಿ ಸಂಪತ್ತು, ಸಮೃದ್ಧಿ ಹಾಗೆ ನಕಾರಾತ್ಮಕ ಶಕ್ತಿಯನ್ನ ತರುತ್ತೆ ಅಂತ ಹೇಳಿ ನಂಬಲಾಗಿದೆ. ಆದರೆ ಅದನ್ನ ಸರಿಯಾದ ದಿಕ್ಕಿನಲ್ಲಿ ಇರಿಸಿದಾಗ ಮಾತ್ರ ಅದರ ಶುಭ ಫಲಗಳು ಸಿಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಆಗ್ನೇಯ ದಿಕ್ಕು ಮನಿ ಪ್ಲಾಂಟ್ಗೆ ಅತ್ಯಂತ ಮಂಗಳಕರ ಹಾಗೆ ಉತ್ತಮ ಸ್ಥಳ ಅಂತಲೂ ಕೂಡ ಹೇಳಲಾಗುತ್ತೆ. ಆಗ್ನೇಯ ದಿಕ್ಕಿನ ಅಧಿಪತಿ ಗಣೇಶ. ಗಣೇಶನನ್ನ ವಿಘ್ನ ವಿನಾಶಕ ಅಂತಲೂ ಕೂಡ ಕರೆಯಲಾಗುತ್ತೆ. ಆದ್ದರಿಂದಾಗಿ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇರೋದ್ರಿಂದಾಗಿ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ದಿಕ್ಕಿನ ಪ್ರತಿನಿಧಿ ಗ್ರಹ ಶುಕ್ರ. ಇದು ಸಂಪತ್ತು, ಹಣ, ಸಂತೋಷ ಹಾಗೆ ಸಮೃದ್ಧಿಯ ಅಂಶ ಆಗಿದೆ. ಈ ದಿಕ್ಕು ಬೆಂಕಿಯ ಅಂಶಕ್ಕೆ ಸಂಬಂಧಿಸಿದೆ. ಇದು ಶಕ್ತಿ ಮತ್ತೆ ಚೈತನ್ಯವನ್ನ ಸಂಕೇತಿಸುತ್ತೆ. ನೀವು ಮನಿ ಪ್ಲಾಂಟ್ ಅನ್ನ ಆಗ್ನೇಯ ದಿಕ್ಕಿನಲ್ಲಿ ಇರಿಸಿದಂತಹ ಸಂದರ್ಭದಲ್ಲಿ ಅದು ಅನೇಕ ಶುಭ ಫಲಗಳನ್ನ ಕೊಡ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಕೂಡ ಪೂರ್ಣಗೊಳ್ಳೋದಕ್ಕೆ ಆರಂಭ ಆಗುತ್ತೆ. ಇದು ಅತ್ಯಂತ ಪ್ರಮುಖ ಪ್ರಯೋಜನ ಅಂತಲೇ ಹೇಳಬಹುದು. ಮನಿ ಪ್ಲಾಂಟ್ ಅನ್ನ ಈ ದಿಕ್ಕಿನಲ್ಲಿ ಇಡೋದ್ರಿಂದಾಗಿ ಮನೆಯಲ್ಲಿ ಹಣದ ಒಳಹರಿವು ಹೆಚ್ಚಾಗುತ್ತೆ. ಜೊತೆಗೆ ಆರ್ಥಿಕ ಸ್ಥಿತಿ ಕೂಡ ಬಲಗೊಳ್ತಾ ಹೋಗುತ್ತೆ. ಹಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗುತ್ತೆ. ಜೊತೆಗೆ ಖಜಾನೆಯನ್ನ ಸಮೃದ್ಧಿಯಾಗಿ ಉಳಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಶುಕ್ರನ ಪ್ರಭಾವವು ವೃತ್ತಿ ಹಾಗೂ ವ್ಯವಹಾರದಲ್ಲಿ ಬೆಳವಣಿಗೆಗೆ ಕಾರಣ ಆಗುತ್ತೆ. ಜೊತೆಗೆ ಯಶಸ್ಸಿನ ಹೊಸ ಮಾರ್ಗಗಳನ್ನು ತೆರೆಯುತ್ತೆ. ಶುಕ್ರನು ಪ್ರೀತಿ ಮತ್ತು ಸಂಬಂಧಗಳ ಅಂಶವೂ ಕೂಡ ಆಗಿರುವಂಥದ್ದು. ಈ ದಿಕ್ಕಿನಲ್ಲಿ ಹಣದ ಸಸ್ಯವನ್ನ ಇಡೋದ್ರಿಂದಾಗಿ ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಸಮನ್ವಯ ಹಾಗೆ ಪ್ರೀತಿ ಹೆಚ್ಚಾಗುತ್ತೆ. ಇದು ಮನೆಯಲ್ಲಿ ಸಂತೋಷ ಹಾಗೆ ಶಾಂತಿಯನ್ನ ಕೂಡ ಕಾಪಾಡುತ್ತೆ. ಮನಿ ಪ್ಲಾಂಟ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ಇದು ಗುರುವಿನ ದಿಕ್ಕು ಮತ್ತು ಶುಕ್ರ ಅಂದ್ರೆ ಮನಿ ಪ್ಲಾಂಟ್ಗೆ ಕಾರಣವಾದಂತಹ ಗ್ರಹ ಮತ್ತು ಗುರುವಿನ ನಡುವೆ ಸಾಕಷ್ಟು ದ್ವೇಷ ಇರುತ್ತೆ. ಇದು ಆರ್ಥಿಕ ನಷ್ಟ ಹಾಗೆ ಆರೋಗ್ಯ ಸಮಸ್ಯೆಗಳನ್ನ ತಂದೊಡಬಹುದು. ಪಶ್ಚಿಮ ಹಾಗೂ ನೈಋತ್ಯ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಡೋದನ್ನ ತಪ್ಪಿಸಬೇಕು. ಯಾಕೆಂದ್ರೆ ಇದು ಖ್ಯಾತಿ ಮತ್ತು ಸಂಬಂಧಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ.